ಗೈಸ್ ಇವತ್ತು ಡಿಫ್ರೆಂಟ್ ಆಗಿರೋ ಗಾಡಿ ನೋಡೋಕೆ ಬಂದಿದ್ದೀವಿ. ಏನು ಡಿಫ್ರೆಂಟ್ ಅಂದರೆ RX ಅಲ್ಲಿ ಯಾವ ಥರವೂ ನೋಡಿರ್ತೀರಾ. ಇದು ಲೆಜೆಂಡ್ ಗಾಡಿ, ಇದಕ್ಕೆ ಡಬಲ್ ಗುಂಡಿಗೆ ಗುರು, ಇದನ್ನು ಓಡ್ಸೋಕ್ಕೂ ಡಬಲ್ ಗುಂಡೆ ಇರಬೇಕು, ಆ ಥರ ರೇಂಜಲ್ಲಿತ್ತೆ ಗಾಡಿ. ಆ ಗಾಡಿನ ಫುಲ್ ಡೀಟೇಲ್ಸ್ ನೋಡೋಣ ಬರ್ರಿ ಒಂದ್ಸಲ ಬಗ್ರು. ನೋಡಿರಿ ಇದೇ ಗಾಡಿನೇ, ಇದು RX ಅಲ್ಲಿ ಮಾಡಿಫೈ ಮಾಡಿರೋ. ಯಾವ ಥರ ಮಾಡೋರಂದ್ರೆ ಮಾಡಿಫೈ ಮಾತ್ರ ಮಸ್ತಾಗಿ ಮಾಡವ್ರೆ. ಸ್ವಲ್ಪ ನೋಡಿ ಡಬಲ್ ಇಂಜಿನು, ಬಾಪ ಹತ್ರ ಎತ್ಕೊಂಬೇಕು ಒಂದು ಸ್ವಲ್ಪ. ನೋಡಿರಿ ಡಬಲ್ ಇಂಜಿನು ಫುಲ್ಲು ಮಾಡಿಫೈ, ಸೆಂಟ್ರ್ ಕೇಸು ಸಮೇತನೂ ಮಾಡಿಫೈ ಆಗಿರೋದು. ಸೆಂಟ್ರ್ ಕೇಸ್ ಈ ಕಡೆ ಎಲ್ಲೂ ಸಿಗೋದು ಇಲ್ಲ, ಇಲ್ಲೆಲ್ಲೂ ಮಾಡ್ಸೋಕ್ಕೂ ಅಲ್ಲ. ಬೆಂಗಳೂರಲ್ಲಿ ಸಮೇತನೂ ಸಿಗೋದು ತುಂಬ ಕಷ್ಟ. ಇದು ಬೇರೆ ಸ್ಟೇಟ್ ಕಡೆಯಿಂದ ತರಿಸಿರೋದು, ಇಂಟರ್ನ್ಯಾಷನಲ್ ಕಡೆಯಿಂದ ತರಿಸಿರೋದು. ಇನ್ನೊಂದು ನೋಡಿರಿ, ಈ ಕಡೆ ಡಬಲ್ ಸಿಲೆನ್ಸರು, ಈ ಕಡೆನೂ ಡಬಲ್ ಸಿಲೆನ್ಸರ್, ಈ ಕಡೆನೂ ಐತೆ, ಈ ಕಡೆನೂ ಐತೆ. ಡಿಫ್ರೆಂಟಾಗಿ ಮಾಡೋರೆ. ಮೆಕ್ಯಾನಿಕ್ ತಲೆ ಮಾತ್ರ ಯಾವ ಥರ ಐತೆ ಅಂದರೆ ಮೆಕ್ಯಾನಿಕ್ ಮಾತ್ರ ಮೆಕ್ಯಾನಿಕ್ ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅವ್ರ ತಲೆನೇ ತಲೆ. ಮೆಕ್ಯಾನಿಕ್ ಮಿಷಿನ್ಗಳು ಇದ್ದಂಗೆ ಅವ್ರ ತಲೆಗಳು. ಏನೇನೇ ಆಗಿರಲಿ, ಎಂಥ ಗಾಡಿನೇ ಆಗಲಿ ಮಾಡಿಫೈ ಮಾಡೋಕ್ಕೆ ಸಿಕ್ಕಾಪಟ್ಟೆ ರೆಡಿ ಆಗೋರೆ. ನೋಡಿರಿ ಬರ್ರಿ ಹತ್ರ ಬಾಬಾ ಹತ್ರ ನೋಡಿರಿ. ಕಾರ್ಬೇಟ್ರು ಸಮೇತ ಐತೆ, ಇನ್ನೂ ಸ್ಟಾಕಲ್ಲೈತೆ ಗಾಡಿ. ಸ್ಟಾಕಲ್ಲಿರೋದನ್ನೇ ನಾವು ಇವಾಗ ಜಸ್ಟು ಮಾಡಿಫೈ ಕಮ್ಮಿನೇ ಇನ್ನೂ ಆಗಿರೋದು. ಇನ್ನೂ ಸಿಕ್ಕಾಪಟ್ಟೆ ಮಾಡಿಫೈ ಆಗ್ತೈತೆ ನೋಡಿರಿ ಎಲ್ಲ. ಇದು ಟೈಗರ್ ಮೀಟ್ರ್ ಐತೆ. ಇನ್ನು ಬೋರೂ ಸಪ್ರೇಟ್ ಬೋರು, ಹೆಡ್ಡು ಸಮೇತ ಐತೆ. ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮಗೆ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಲೆಜೆಂಡ್ ಗಾಡಿಗಳು ಬರ್ತಾ ಇರ್ತವೆ. ಬೋರ್ ಬಂದು ಮಾಮೂಲಿ 4 ಸ್ಪೀಡ್ದು E4 ಐತೆ, ಆ ಕಡೆದೂ E4. ಕಾರ್ಬೇಟ್ರೂ ಸ್ಟಾಕ್ ಕಾರ್ಬೇಟ್ರು ಎರಡೂ. ಆಮೇಲೆ ಆಡಿ 350 ಸ್ಟ್ಯಾಂಡು ಮಾಮೂಲಿ ಮಾಡಿಫೈ. ಸೈಲೆನ್ಸರನ್ನು ಮಾಡಿಫೈ ಮಾಡಿರೋದೆ, ಇದು ಶಾಂಪಲಾಗೆ ಮಾಡಿಫೈ ಆಗಿರೋದು. ಇನ್ನು ಗ್ರಾಫಿಕ್ ಆಗ್ತೈತೆ ಗಾಡಿ, ಇದು ಶಾಂಪಲಾಗಿ ಮಾತ್ರ ಹಾಕಿರೋದು. ಇನ್ನು ಫ್ರಂಟು ಡಿಸ್ಕು ಬರ್ತೈತೆ, ಡಿಸ್ಕು ಸಮೇತನೂ ಬರ್ತೈತೆ. ಇನ್ನು ಮುಂದೆ ಪಾಪ ಇಲ್ಲಿ ನೋಡೋ ಹಿಂದೆ ಏನೇನು ಹಾಕೋರು. ಇನ್ನು ಮಾಮೂಲಿ RX ಅಲ್ಲಿ ಏನೇನಿತ್ತು ಅದೇ ಥರನೇ ಡಿಫ್ರೆಂಟಾಗಿ ಮಾಡವ್ರೆ. ಇಂಜಿನ್ ಮಾತ್ರ ಡಬಲ್ಲು, ಇನ್ನು ಮಿಕ್ಕಿದೆಲ್ಲ ಇನ್ನು ಮಾಮೂಲಿ RX ಸೆಟಪ್ಪಲ್ಲಿ ಐತೆ. ಇನ್ನು ಈ ಕಲರಲ್ಲಿ ಇರೋದು ಇಲ್ಲ RX. ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಮಾಡ್ತಾರೆ. ಇನ್ನು ಇದು ಶಾಂಪಲಾಗಿ ಮಾತ್ರ ಕೊಡ್ತಾರೆ. ನೋಡೋಣ ಅಂತ ನಾವು ಬಂದಿದ್ದೀವಿ. ಇನ್ನು ಮುಂದೆ ಏನೇನು ಹಾಕೋರು ಅಂದರೆ 5 ಸ್ಪೀಡ್ ಕೇಸಸ್ ಅವೆ ಇಲ್ಲಿ. 5 ಸ್ಪೀಡ್ ಕೇಸಸ್ ಈ ಕಡೆ. ಇನ್ನು ಡಿಫ್ರೆಂಟ್ ಮೆಕ್ಯಾನಿಕೇ ಡಿಫ್ರೆಂಟ್. ಇನ್ನೊಂದು ಕಿಕ್ಕರ್ ಶಾಫ್ಟು ಇಲ್ಲಿಗೇನಿಲ್ಲ, ಎಂಡು ಫುಲ್ಲು ಡೆಡ್ ಎಂಡ್ವರೆಗೂ ಐತೆ. ಎಂಡು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಇಷ್ಟು ಉದ್ದ ಇರ್ಬೋದು ಕಿಕ್ಕರ್ ಶಾಫ್ಟು. ಅಲ್ಲೇನಾ ಇರ್ಬೋದಲ್ಲ, ಇನ್ನೆಷ್ಟು ಇರ್ಬೋದು? ಕೇಜ್ಗೆನೆ ಇಷ್ಟೇ ಕುತ್ಕೊಳ್ಳೋದು. ಇಲ್ಲ, ಕ್ಲಚ್ಚಿಂದ ಕನೆಕ್ಟ್ ಆಗಿರುತ್ತೆ. ಕ್ಲಚ್ಚಿಂದ ಕನೆಕ್ಟ್ ಆಗೈತೆ. ನಮ್ಮ ಹುಡುಗ ಹೇಳ್ದ, ಅವ್ನು ತೋರಿಸ್ಬಿಡ ಅವ್ನ ಮಕ್ಕ ಒಂದ್ಸಲಿ ನೋಡೋತಾನೆ. ಹಂಗೆ ಅಷ್ಟೊಂದು ಗೊತ್ತಾಗಿಲ್ಲ, ಇರೋದನ್ನ ಹೇಳ್ತಾನೆ. ಬರ ಹೇಳು. ಗೇರು ಇನ್ನೊಂದು ಗೇರು ಈ ಕಡೆ ಬಮ್ಮ. ಗೇರು ಅಷ್ಟೇ, ಗೇರ್ದು ಅಡ್ಜಸ್ಟ್ಮೆಂಟ್ ಮಾಡವ್ರೆ. ಅದು ಯಾವ ಥರ ಮಾಡೋರು ಅಂತ ನಮಗೂ ಗೊತ್ತಾಗ್ತಿಲ್ಲ. ಅಷ್ಟೊಂದು ಡಿಫ್ರೆಂಟಾಗಿ ಮಾಡವ್ರೆ. 2 ಇಂಜಿನ್ಗೆ ಗೇರ್ ಅದು ಹೆಂಗೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೋಡಿರಿ ಗೇರು ಐತೆ, 5 ಸ್ಪೀಡ್ ಮಾತ್ರ ಮಸ್ತಾಗಿ ಮಾಡವ್ರೆ. ಕಾರ್ಬೇಟ್ರು ಮಾತ್ರ ಡಬಲ್ ಗುಂಡಿಗೆ. ಇದನ್ನ ಓಡ್ಸೋಕ್ಕೂ ಡಬಲ್ ಗುಂಡಿಗೆ ಇರಬೇಕು. ಮಾತ್ರ ಇದು ಒಂದು ಗಾಡಿನೇ 130 140 ಓದ್ತೈತೆ ಒಂದು ಇಂಜಿನಲ್ಲೇ. ಇವಾಗ ಡಬಲ್ ಐತಲ್ಲ, ನೋಡೋಣ ಯಾವ ಸ್ಪೀಡ್ ಓದೈತೆ ಅಂತ ನನಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 200 180 ಒಳಗೆ ಹೋಗ್ಬೋದು. 270cc ಇವಾಗ ಹೇಳ್ಬೇಕಂದ್ರೆ ಇದಕ್ಕೆ 270cc ಐತೆ ಇವಾಗ. ಅಷ್ಟೊಂದು ಡಿಫ್ರೆಂಟಾಗಿ ಮಾಡವ್ರೆ. ಇನ್ನೊಂದು ಇನ್ನೂ ಡಿಫ್ರೆಂಟ್ ಏನೇನೈತೆ. ಡಿಫ್ರೆಂಟ್ ಅಂತ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಇದು ಮಾಡಿದವನು ಗ್ಯಾರೇಜ್ ಅವರೇ ಗೊತ್ತಾಗಬೇಕು. ಮಾತ್ರ ಯಾವ ಥರ ಮಾಡ್ತಾರೆ ಗ್ಯಾರೇಜ್ ಅವರೇ ಮಾಡ್ಕೊಂಡಿರೋದು. ಇದೇನು ಕಸ್ಟಮರ್ದು ಅಲ್ಲ. ಹೇಳ್ಬೇಕಂದ್ರೆ ಬೆಳಿಗ್ಗೆ ಸಾಯಂಕಾಲ ಕಷ್ಟ ಬಿದ್ದು ಇದೆಲ್ಲ ಯಾವ ಥರ ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲಿಂದನೂ ನೋಡಿ ಇದನ್ನು ಪ್ಲ್ಯಾನ್ ಮಾಡಿ ಈ ಥರ ಕುಂಡ್ರಿಸಾರಪ್ಪ. ಅದರಲ್ಲೂ ಚಾರ್ಸಿನೂ ಅಷ್ಟೇ. ಚಾರ್ಸಿ ಎಲ್ಲ ಫುಲ್ಲು ವೆಲ್ಡ್ ಮಾಡಿ ಕಟ್ ಮಾಡಿ ಅದು ಅಡ್ಜಸ್ಟ್ಮೆಂಟ್ ಮಾಡೋರೆ ಫುಲ್ಲು. ಈಗ ಇನ್ನೇನು ಮಾಡೋರಪ್ಪ, ಎರಡು ಕಡೆ ಸೈಲೆನ್ಸರಿಂದನೂ ಹೊಗೆ ಬರ್ತೈತೆ. ಅಷ್ಟೊಂದು ಡಿಫ್ರೆಂಟು. ಆಡಿ 350ಗೆ ಟಕ್ಕರ್ ಹೊಡೆ ಅಂತ ಗಾಡಿ ಇವಾಗ ಬಂದೈತೆ. ಮಾತ್ರ ಆಡಿ 350 ಎರಡು ಮಾತ್ರ ಕಾಂಬಿನೇಷನ್ ಪಕ್ಕ ಪರ್ಫೆಕ್ಟ್ ಆಗೈತೆ ಗಾಡಿ ಮಾತ್ರ. ಅಷ್ಟು ಲುಕ್ಕಾಗೂ ಐತೆ. ಇನ್ನೂ ಲುಕ್ಕಾಗಿ ಇನ್ನೂ ಡಿಫ್ರೆಂಟ್ ಲುಕ್ ಬರ್ತೈತೆ. ಇದೊಂದೇ ಅಲ್ಲ, ಇದು ಶಾಂಪಲ್ ಹೇಳ್ಬೇಕಂದ್ರೆ ಇದು
ಅವರು ತಕ್ಕಂಗೆ ಅವರು ಇನ್ನೂ ಮಾಡಿಫೈ ಬೇಜಾನ್ ಅವ್ರಿಗೆ ಫ್ರಂಟ್ ಡಿಸ್ಕ್ ಎಲ್ಲ ತರಿಸ್ತೀನಿ ಅಂತಂತವ್ರೆ. ಇನ್ನು ಯಾವ ಥರ ಡಿಫ್ರೆಂಟ್ ಆಗ್ಬೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಡಿಫ್ರೆಂಟ್ ಆಗೈತೆ. ಒಟ್ಟಿನ ಮಾತ್ರ ಗಾಡಿ ಹಿಡಿಯೋಕ್ಕೆ ಮಾತ್ರ ಡಬಲ್ ಗುಂಡಿ ಇರಲೇಬೇಕು. ಯಾರನ್ನ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿರಿ, ಇದೇ ಥರ ವೀಡಿಯೋಗಳು ಬರ್ತಾ ಇರ್ತವೆ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಇನ್ನು ಇದ್ರ ಡೀಟೇಲ್ಸು ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ಯಾವ ಥರ ಮಾಡಿಫೈ ಮಾಡ್ತಾರೋ ಫುಲ್ ಡೀಟೇಲ್ಸ್ ಕೊಡ್ತಾ ಇರ್ತೀನಿ, ವಾಚ್ ಮಾಡ್ತಾಯಿರಿ. ಇದು ಇವಾಗ ಶಾಂಪಲಾಗಿ ಹಿಂಗಿದೆ, ಮುಂದೆ ನೆಕ್ಸ್ಟು ಯಾವ ಥರ ಬರ್ತೈತೆ ಅಂತ ಗಾಡಿ ನನಗೆ ಗೊತ್ತಿಲ್ಲ. ಅಷ್ಟೊಂದು ಗ್ರಾಫಿಕಲ್ ಬರ್ತೈತೆ ಗಾಡಿ, ಮಾತ್ರ ಮಸ್ತಾಗಿ ಬರ್ತೈತೆ. ಇದು ಬಿಟ್ಟು ಇನ್ನೊಂದು ಲೆಜೆಂಡ್ ಗಾಡಿ ಬರ್ತೈತೆ, ಅದು ನೋಡ್ರಿ ಇದ್ದಿದ್ದು ಕಳ್ದೋತೀರ ನೀವು, ಅಷ್ಟು ಸೈಕ್ ಆಗೈತೆ ಗಾಡಿ. ನಿಂತೈತೆ ಅಷ್ಟೇ, ಧೂಳು ಎಲ್ಲ ಸ್ವಲ್ಪ, ಯಾಕಂದರೆ ಅದನ್ನು ಓಡ್ಸೋಕ್ಕಾಗಲ್ಲ. ಇಲ್ಲೆಲ್ಲೂ ಎತ್ತಿದ್ರೆ ಹೈವೇಗೆ ಎತ್ತಬೇಕು, ಇಲ್ಲೆಲ್ಲ ಲೋಕಲಲ್ಲಿ ಓಡಾದರೆ ಅದಕ್ಕೆ ಪೆಟ್ರೋಲ್ ಸಾದಲ್ಲೋದು ಇಲ್ಲ, ಏನೂ ಆಗೋದಿಲ್ಲ. ಇವಾಗಿರೋ ಪೆಟ್ರೋಲ್ ರೇಟ್ಗೆ ಏನೂ ಪ್ರಯತ್ನ ಇಲ್ಲ. ಇದಕ್ಕೂ ಅಷ್ಟೇ, ಇವಾಗಿರೋ ಪೆಟ್ರೋಲ್ 2 ಇಂಜಿನಪ್ಪ ಕುಡಿತಾ ಇರೋದು, 1 ಇಂಜಿನಲ್ಲ. ಒಂದು ರೌಂಡ್ಗೆ ಎಷ್ಟು ಪೆಟ್ರೋಲ್ ಕುಡಿದಿತ್ತು, ಎಷ್ಟು ಮೈಲೇಜ್ ಬರ್ತಿದೆ ಅಂತಲೂ ಗೊತ್ತಿಲ್ಲ. ಇದನ್ನು ಎತ್ತು ಓಡಾಡಿಸ್ಲೂ ಇಲ್ಲ, ಇನ್ನೂ ಓಡಾಡ್ಸಿದ್ರೆ ಇನ್ನೂ ಯಾವ ಸ್ಪೀಡ್ ಹೋಗ್ತೈತೆ ಅಂತಲೂ ನನಗೆ ಗೆಸ್ ಮಾಡೋಕ್ಕಾಗಲ್ಲ. ಇನ್ನು 180ನೇ ಓದಿತ್ತೋ 200 ಓದಿತ್ತೋ ಒಂದು ಗೊತ್ತಿಲ್ಲ. ಒಂದು ಸೂಪರ್ ಬೈಕ್ಗೆ ಒಟ್ಟಿನ ಮಾತ್ರ ಲೆಜೆಂಡ್ ಗಾಡಿನೇ ಇದು ಹೇಳ್ಬೇಕಂದ್ರೆ. ಸೂಪರ್ ಬೈಕ್ ತಗೊಂಡು ಒಂದೇ ಗೇರ್ಗೆ ಎಷ್ಟು ತಗೊಂತೈತೆ, ಎಷ್ಟು ಸ್ಪೀಡ್ ಓದೈತೋ, ಎಷ್ಟು 180 ಓದಿತ್ತೋ 100 ಓದಿತ್ತೋ ಏನೂ ಗೊತ್ತಿಲ್ಲಲ್ಲ. ನೋಡೋಣ ಯಾವ ಥರ ಐತಂತ. ಇನ್ನೊಂದು ನೋಡ್ರಿ, ಇನ್ನೊಂದು ವಿಡಿಯೋ ಅಥವಾ ತಗೊಂಡ್ರೆ